ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅತಿಥಿ. ಇವತ್ತಿನ ನನ್ನ ಫಸ್ಟ್ ಬ್ಲಾಗ್ ಇದು. ನೈಟ್ ಶಿಫ್ಟ್ ಮಾಡೋರ ಗತಿ ಎಲ್ಲ ಗೊತ್ತಿರುತ್ತೆ ಏನು ಅಂತ. ನೋಡಿ, ಟೈಮ್ 1:30. ಸೊ ಕೆಲಸ ಮಾಡ್ತಾಯಿದ್ದೀನಿ. ಡಿನ್ನರ್ ತಿಂದೆ, ಬಟ್ ಈ ಮಿಡಲಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಏನು ಮಾಡಬೇಕು ಅಂದ್ಕೊಂಡೆ, ನಮ್ಮ ಹಸ್ಬೆಂಡ್ಗೆ ಹೋಗಿ ನಂಗೆ ಏನಾದ್ರು ಮಾಡಿಕೊಡಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಆಮ್ಲೆಟ್ ಹಾಕಿ ಕೊಡ್ತೀನಿ ಅಂತ. ಸೊ ನನಗೂ ಒಂಥರ ತಿನ್ಬೇಕು ಅನ್ನಿಸ್ತಿತ್ತು, ಸ್ಪೈಸಿಯಾಗಿ ಏನಾದರೂ. ಸೊ ಅದರಿಂದ ಹಾಕ್ತಾಯಿದ್ದಾರೆ. ಅವ್ರು ಹಾಕೋದು ತುಂಬ ಚೆನ್ನಾಗಿ ಹಾಕ್ತಾರೆ. ಪೆಪ್ಪರ್, ಖಾರದ ಪುಡಿ, ಮತ್ತು ಸಾಲ್ಟು. ಸೊ ನೋಡಿ, ಆ ಖಾರದ ಪುಡಿ ಹಾಕಿ ಮನೆಯೆಲ್ಲ ಘಾಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹೋಗಿ ಬೋರ್ ತೆಗೆದೆ. ಬನ್ನಿ ಹೊರಗಡೆ ಹೆಂಗಿದೆ ಅಂತ ನೋಡೋಣ. ನಾನು ಆ್ಯಕ್ಚುಲಿ ಹೊರಗಡೆ ಹೋಗಲ್ಲ, ಭಯ ಆಗುತ್ತೆ. ಇವತ್ತು ನಮ್ಮ ಹಸ್ಬೆಂಡ್ ಇದ್ದಾರೆ ಅಂತ ಹೊರಗಡೆ ಬಂದೆ. ನೋಡಿ ಎಷ್ಟು ಕತ್ಲಿದೆ. ಯಪ್ಪ, ಯಾರು ಕಾಣಿಸ್ತಾ ಇಲ್ಲ. ಈ ಟೈಮಲ್ಲಿ ಯಾರು ಕಾಣಿಸ್ತಾರೆ ಬಿಡಿ. ಓಕೆ, ಬನ್ನಿ ನೆಕ್ಸ್ಟ್ ನೋಡಿ. ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದಾರೆ ಬಿಸಿ ಬಿಸಿ. ನನಗೆ ಒಂದು ಸಾಲ ಅಲ್ಲ, ಇನ್ನೊಂದು ಬೇಕು ಅಂದೆ. ಸೊ ರೆಡಿ ಮಾಡ್ತಿದ್ದಾರೆ. ಈಗ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದೆ ಸ್ವಲ್ಪ, ಅದು ನೋಡೋಕೆ ಎಮ್ಮೆ ಕಾಣಿಸ್ತಿದೆ. ಹೆಂಗಿದೆ ಗೊತ್ತಾ? ಟೇಸ್ಟ್ ಮಸ್ತ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಕೂಡ. ಯಾಕಂದರೆ ಏನಾದ್ರು ತಿನ್ನಬೇಕು ಅನ್ನೋ ಟೈಮಲ್ಲಿ ತಿನ್ಬೇಕು ಅನಿಸುತ್ತೆ. ಸೊ ನಾನು ಒಬ್ಬಳೇ ತಿಂದರೆ ಚೆನ್ನಾಗಿರಲ್ಲ, ಅವ್ರಿಗೂ ಒಂದು ಬೈಟ್ ಇಕ್ಕೋಣ ಅಂತ ಇಟ್ಟೆ.